ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗಲು ಸಾಧ್ಯವಾಗುತ್ತಿಲ್ಲವೇ? ಹಾಗಾದರೆ ಇಲ್ಲಿದೆ ಉತ್ತರ ಕರ್ನಾಟಕದ ಜಾಗೃತ ಸುಬ್ರಹ್ಮಣ್ಯ ಕ್ಷೇತ್ರ. ಇದು ಶಿವಪುರಾಣದಲ್ಲಿ ಉಲ್ಲೇಖವಾಗಿರುವ ಪವಿತ್ರ ಸ್ಥಳ. ಯಾವುದು ಗೊತ್ತಾ? ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಈ ಸ್ಥಳದ ಅದ್ಭುತ ಗುಣಗಳನ್ನ ನೋಡ್ಕೊಂಡು ಬರೋಣ. ನಮಸ್ಕಾರ ಕರ್ನಾಟಕ. ಇವತ್ತು ನಾವು ಹಾವೇರಿಯಿಂದ ಬರೀ 45 ಕಿಲೋಮೀಟರ್ ದೂರದಲ್ಲಿರುವ ಅಲ್ಟಾಳ ಗ್ರಾಮಕ್ಕೆ ಹೊರಟಿದ್ದೇವೆ. ನೀವು ಹಾವೇರಿಯಿಂದ ಬರುವುದಾದರೆ ಶಿಗ್ಗಾವಿ ಬಸ್ ನಿಲ್ದಾಣದಿಂದ ಈ ದೇವಸ್ಥಾನಕ್ಕೆ ಹೋಗಲು ನಿರಂತರವಾಗಿ ಆಟೋ ಸೌಲಭ್ಯವಿರುತ್ತದೆ. ಹಾಗಾಗಿ ಶಿಗ್ಗಾವಿಗೆ ಬಂದು ನಂತರ ಶಿಗ್ಗಾವಿಯಿಂದ ಕೇವಲ 12 ಕಿಲೋಮೀಟರ್ ಪ್ರಯಾಣಿಸಿದ್ರೆ ನೀವು ಈ ಪವಿತ್ರ ಕ್ಷೇತ್ರವನ್ನು ತಲುಪಬಹುದು. ಇಲ್ಲಿ ನೆಲೆಸಿದ್ದಾನೆ ಸಾಕ್ಷಾತ್ ಶ್ರೀ ಸನಾತನ ಸುಬ್ರಹ್ಮಣ್ಯ ಸ್ವಾಮಿ ಅಂತ ಹೇಳಲಾಗಿದೆ. ಕೇವಲ ಒಂದು ಪುಟ್ಟ ಹಳ್ಳಿಯ ದೇವಸ್ಥಾನದಂತ ಕಂಡು ಇದನ್ನ ಉತ್ತರ ಕರ್ನಾಟಕ ಕುಕ್ಕೆ ಸುಬ್ರಹ್ಮಣ್ಯ ಅಂತಂದ್ರೆ ಪ್ರಸಿದ್ಧ ಆಗೈತಿ ನೋಡ್ರಿ. ಹೆಚ್ಚಿನ ಮಾಹಿತಿ ಕೇಳ್ಕೊಂಡು ಬರೋಣ. 400 ವರ್ಷದಿಂದ ಗರುಡ ಪುರಾಣದ ಬಂದಂಥ ಸುಬ್ರಹ್ಮಣ್ಯ ಸ್ವಾಮಿ ಇವನ. ಇಲ್ಲಿಂದ ಈಗ ಎಲ್ಲ ಭಕ್ತಾದಿಗಳು ಅಲ್ಲಿ ಹೋಗ್ತಿದ್ರಲ್ಲ ಹೋಗ್ಬೇಕ ಇಲ್ಲಿ ಬರ್ತಾರ. ದೋಷಗಳು ಮಾಟ ಮಾಡಿ ದೋಷ, ಜನ್ಮಾಂತರ ದೋಷ, ಸ್ಥಳ 11 ದೋಷಗಳ ಪರಿಹಾರ ಇಲ್ಲಿ ಮಾಡ್ತಾರೆ. ಪ್ರಕಾರವಾಗಿ ಎಲ್ಲ ಭಕ್ತರು ಅಲ್ಲಿ ಹೋಗಲ್ಲ, ಇಲ್ಲಿ ನೋಡ್ರಿ. ಇಲ್ಲಿ ಒಂದು ಬೇರು ಇಷ್ಟೊಂದು ಬೃಹತ್ಕಾರವಾಗಿ ಬೆಳೆದೈತಿ. ಒಂದೊಂದು ಬೇರುಗಳಂತೂ ನೆಲಕ್ಕೆ ಮುಟ್ಟುವ ತರ ಇದಾವೆ. ಅಷ್ಟೇ ಅಲ್ಲ, ಈ ಕ್ಷೇತ್ರದ ಇತಿಹಾಸ ಅಚ್ಚರಿ ಮೂಡಿಸುವಂತದ್ದಾಗೈತಿ ನೋಡ್ರಿ. ನರಕಾಸುರ ಸಂಹಾರದ ನಂತರ ಸುಬ್ರಹ್ಮಣ್ಯ ಸ್ವಾಮಿ ಇಲ್ಲಿ ಕೆಲಕಾಲ ನೆಲೆಸಿದ್ದಾನೆಂಬುದು ಐತ್ಯವಿದೆ. ದೇವಸ್ಥಾನದ ಹೆಸರಿನೊಳಗ ಐತಿ ನೋಡ್ರಿ ಸನಾತನ ಎಂಬ ಪದ. ಇದು ಎಷ್ಟು ಪುರಾತನವಾದದ್ದು ಎಂಬುದಕ್ಕೆ ಸಾಕ್ಷಿ ಆಗೈತಿ. ಶಿವಪುರಾಣದಲ್ಲೂ ಈ ಕ್ಷೇತ್ರದ ಮಹಿಮೆ ಅಡಗಿದೆ ಎಂದರೆ ನೀವು ನಂಬಲೇಬೇಕು. ನೀವು ಕೂಡ ದೈವಿಕ ಅನುಗ್ರಹಕ್ಕಾಗಿ ಅಥವಾ ನಾಗದೋಷದ ಪರಿಹಾರಕ್ಕಾಗಿ ಒಮ್ಮೆ ಅಲ್ಟಾಳ ಕ್ಷೇತ್ರಕ್ಕೆ ಖಂಡಿತ ಭೇಟಿ ನೀಡಿ. ಈ ಮಾಹಿತಿ ಏನಾದ್ರೂ ನಿಮ್ಗೆ ಇಷ್ಟವಾಗಿದ್ದಲ್ಲಿ ಈಗಲೇ ಈ ವಿಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ಅಥವಾ ಇನ್ನೂ ಹೆಚ್ಚಿನ ಇದೇ ತರ ವಿಡಿಯೋಸ್ಗಾಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು. ದಕ್ಷಿಣಕ್ಕೆ ಹೋಗಲು ಸಾಧ್ಯವಾಗದವರಿಗೆ ಈ ವಿಡಿಯೋ ಒಂದು ದಾರಿಯಾಗಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.